ಸರ್ ಈಗ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರೆ ಎಷ್ಟು ಸ್ಕೋರ್ ಮಾಡೋದಕ್ಕಾಗತ್ತೆ? ನಾನು 95 ಸ್ಕೋರ್ ಮಾಡ್ಬೇಕಂತೀನಿ, ಅದನ್ನ ಅಚೀವ್ ಮಾಡೋದಕ್ಕೆ ಆಗತ್ತಾ? ನಂತರ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾದ್ರೆ ಬ್ಲೂ ಪ್ರಿಂಟ್ ಅನ್ನ ರಿಫರೆನ್ಸ್ ಆಗಿ ಇಟ್ಕೊಂಡೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರ ಅಥವಾ ಇಲ್ವಾ? ಈ ರೀತಿ ಎಲ್ಲ ಏನು ಕ್ವಶನ್ ಕೇಳಿದ್ರಿ, ಆ ಎಲ್ಲಾ ಕ್ವಶನ್ಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಕೊಡ್ತಾ ಇದ್ದೀನಿ. ನಂತರ ಮೊದಲಿಗೆ ನಿಮಗೂ ನನ್ನ ಕಡೆಯಿಂದ ಒಂದು ಕ್ವಶನ್. ಈಗ ನೀವು 2 ಪ್ರಿಪರೇಟರಿ ಎಕ್ಸಾಮ್ ಬರೆದ್ರಿ, ಆ 2 ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ಸ್ ಬಂದಿದ್ವು. ಆ ಕ್ವಶನ್ ಪೇಪರ್ಸ್ ಬ್ಲೂ ಪ್ರಿಂಟ್ ಪ್ರಕಾರನೇ ಇದ್ವಾ ಅಥವಾ ಇರ್ಲಿಲ್ವಾ? ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಸರಿ, ಈಗ ನಾನು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವಿಷಯ ಅಂತ ಹೇಳಿದ್ರೆ, ಈಗ ಕ್ವಶನ್ ಪೇಪರ್ ಏನಿದೆ ಅದನ್ನ ಪ್ರಿಪೇರ್ ಮಾಡಬೇಕಾದ್ರೆ ಬ್ಲೂ ಪ್ರಿಂಟ್ ಏನಿದೆ ಅದನ್ನ ರಿಫರೆನ್ಸ್ ಆಗಿ ಇಟ್ಕೊಂಡೆ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಆದ್ರೆ ಕ್ವಶನ್ ಪೇಪರ್ ಅನ್ನ ಯಾರು ಪ್ರಿಪೇರ್ ಮಾಡ್ತಾರೋ ಅವರಿಗೆ ಅಥಾರಿಟಿ ಇರುತ್ತೆ ಕೆಲವು ಚೇಂಜಸ್ ಅನ್ನ ಮಾಡೋದಕ್ಕೆ. ಹಾಗಂತ ಬ್ಲೂ ಪ್ರಿಂಟ್ ಚೇಂಜ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಕೆಲವು ಚೇಂಜಸ್ ಮಾಡ್ಬೋದು, ಒಂದು 5 to 6% ಅಥವಾ 7% ಅವರು ಕ್ವಶನ್ ಪೇಪರ್ ಅಲ್ಲಿ ಚೇಂಜಸ್ ಮಾಡೋದಿದ್ರೆ ಮಾಡಬಹುದು. ಓಕೆನಾ? ಈಗ ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಏನಾಗಿತ್ತು, ಕೆಲವು ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿತ್ತು. ಹೌದಾ? ನೀವು ಬೇಕಾದ್ರೆ ಕನ್ಫರ್ಮೇಶನ್ ಕೊಡಿ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ. ಸರಿ, ಕೆಲವು ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ ಏನಾಯ್ತು, ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿತ್ತು. ಸೊ ಎಕ್ಸಾಮಿನರ್ ಬೇಕಿದ್ರೆ ಕ್ವಶನ್ ಪೇಪರ್ನ ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ತೆಗಿಬಹುದು. ಅಕಸ್ಮಾತ್ ಅವರು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜಸ್ ಮಾಡಬಹುದು. ಈಗಾಗಲೇ ಹೇಳಿದ್ನಲ್ವಾ, ಕೆಲವು ಪರ್ಸೆಂಟ್ ಅವರು ಚೇಂಜಸ್ ಅನ್ನ ಮಾಡಬಹುದು. ಈಗ ಎಕ್ಸಾಂಪಲ್ 80 ಮಾರ್ಕ್ಸ್ನ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಅದರೊಳಗಡೆ ಒಂದು 7 to 8 ಮಾರ್ಕ್ಸ್ನ ಕ್ವಶನ್ಸ್ ಏನಿರುತ್ತೆ ಅದರಲ್ಲಿ ಅವರು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜಸ್ ಅನ್ನ ಮಾಡಬಹುದು. ಸರಿನಾ? ಆವಾಗ ಏನಾಗುತ್ತೆ, ಕೆಲವು ಕ್ವಶನ್ಸ್ ಡಿಫಿಕಲ್ಟ್ ಬರ್ಬೋದು. 1 or 2 ಮಾರ್ಕ್ಸ್ನ ಕ್ವಶನ್ ಅಂದ್ರೆ ಡಿಫಿಕಲ್ಟ್ ಲೆವೆಲ್ ಸೆಟ್ ಮಾಡಿರ್ತಾರಲ್ವಾ, ಅದಕ್ಕಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿ ನಿಮಗೆ ಅನಿಸ್ಬಹುದು. ಅದ್ರ ಜೊತೆಗೆ ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಚಾಪ್ಟರ್ ಇದೆ, ಈಗ 5 ಮಾರ್ಕ್ಸ್ ಅಲಾಟ್ ಆಗಿದೆ ಚಾಪ್ಟರ್ಗೆ, ಆ ಚಾಪ್ಟರ್ನಿಂದ 5 ಮಾರ್ಕ್ಸ್ನ ಕ್ವಶನ್ ಬರಲ್ಲ, 2+3 ಬರುತ್ತೆ ಅಂತ ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಎಕ್ಸಾಮಿನರ್ ಅದನ್ನ ಚೇಂಜ್ ಮಾಡಿ 2+3 ಬದಲಿಗೆ 5 ಮಾರ್ಕ್ ಕ್ವಶನ್ ಕೊಡ್ಬೋದು. ಈ ರೀತಿ ಚೇಂಜಸ್ ಅನ್ನ ಮಾಡಬಹುದು. ಹಾಗಂತ ಎಲ್ಲ ಕ್ವಶನ್ಸು ಎಲ್ಲ ಚಾಪ್ಟರ್ನು ಚೇಂಜ್ ಆಗಲ್ಲ, ಯಾವುದೋ ಒಂದು ಚಾಪ್ಟರ್ ಈ ರೀತಿ ಚೇಂಜ್ ಆಗುತ್ತೆ. ಅದೇ ರೀತಿ ಯಾವುದೋ ಚಾಪ್ಟರ್ನಿಂದ 5 ಮಾರ್ಕ್ ಕ್ವಶನ್ ಬರುತ್ತೆ ಅಂತ ತಿಳಿಸಿದ್ದಾರೆ. ಆ ಚಾಪ್ಟರ್ನಿಂದ ಅವರು 5 ಮಾರ್ಕ್ ಕ್ವಶನ್ ಅನ್ನ ಕೇಳಿದೆ ಏನ್ ಮಾಡ್ಬೋದು, ಆ 5 ಮಾರ್ಕ್ಸ್ ಅನ್ನ ಸ್ಪ್ಲಿಟ್ ಮಾಡಿ 3+2 ಮಾಡಿ 2 ಕ್ವಶನ್ ಕೇಳಬಹುದು. ಈ ರೀತಿ ಚೇಂಜಸ್ ಅನ್ನ ಮಾಡಬಹುದು. ಹಾಗಂತ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಪೂರ್ತಿಯಾಗಿ ಚೇಂಜ್ ಆಗತ್ತಾ? ಇಲ್ಲ. ಹಾಗಿದ್ರೆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರೆ ಸ್ಕೋರ್ ಮಾಡೋದಕ್ಕೆ ಆಗತ್ತಾ ಅಥವಾ ಇಲ್ವಾ? ನೀವೇ ಕಮೆಂಟ್ ಬಾಕ್ಸ್ ತಿಳಿಸಿ. ಆಗತ್ತೆ. ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ, ಈಗ ಕೆಲವು ಚೇಂಜಸ್ ಮಾಡಿದ್ರೂ ಕೂಡ, ಈಗ ಅದು ಹೇಳಿದ್ನಲ್ವಾ, ಒಂದು 7% ಬ್ಲೂ ಪ್ರಿಂಟ್ ಅಲ್ಲಿ ಚೇಂಜಸ್ ಆಯಿತು ಅಂತ ತಿಳ್ಕೊಳ್ಳಿ. ಅಂದ್ರೆ ಎಕ್ಸಾಮ್ ಚೇಂಜ್ ಮಾಡಿ ಕೊಟ್ರು, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ರು ಚೇಂಜ್ ಮಾಡಿ ಕೊಟ್ರು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಕಿ 93% ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿರುತ್ತೆ. ಸೊ ನಿಮ್ಮ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ ಆಯಿತು, 3 ಮಾರ್ಕ್ಸ್ ಆಯಿತು, ಹೆಚ್ಚಿನ ಎಲ್ಲ ಕ್ವಶನ್ಗಳಿಗೂ ಏನಾಗುತ್ತೆ, ಆಪ್ಷನ್ ಇರುತ್ತೆ. ಆ ಆಪ್ಷನ್ ಅಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿರದೇ ಇರುವಂತಹ ಕ್ವಶನ್ ಅಥವಾ ನಿಮಗೆ ಡಿಫಿಕಲ್ಟ್ ಅನಿಸುವಂತಹ ಕ್ವಶನ್ಸ್ನ ನೀವು ಬಿಟ್ಟರೂ ಕೂಡ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಕೂಡ ಆನ್ಸರ್ ಮಾಡೋದಕ್ಕೆ ಆಗುತ್ತೆ. ಸೊ ಇದರಿಂದ ನೀವು 90+ ಆರಾಮಾಗಿ ಸ್ಕೋರ್ ಮಾಡಬಹುದು. 90 ಅನ್ನೋದಕ್ಕಿಂತ 95 ಕೂಡ ಆರಾಮಾಗಿ ಸ್ಕೋರ್ ಮಾಡಬಹುದು ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರೆ. ಸೊ ನೀವು ಮಾಡಬೇಕಾಗಿರೋದೇನು, ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿ ಪ್ರಿಪೇರ್ ಆಗಿ ಮಾರ್ಕ್ಸ್ ಹೆಚ್ಚಾಗಿ ಕಟ್ ಆಗೋದೆ 1 ಮಾರ್ಕ್ ರಿಲೇಟೆಡ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ಸ್ ಇದ್ರೆ ಅದರಲ್ಲೇ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಳೆದುಕೊಳ್ಳೋದು. ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ನೀವು ಅದನ್ನು ಗೆಸ್ ಕೂಡ ಮಾಡ್ಬೋದು, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಲಿಸ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ. ಅದೇ ಬ್ಲೂ ಪ್ರಿಂಟ್ ಬಿಟ್ಟು ಬೇರೆ ರೀತಿಯಲ್ಲಿ ಬಂದಿರುವಂಥ ಕ್ವಶನ್ ಅದನ್ನ ಬಿಟ್ಟು, ಅಂದ್ರೆ ಅದನ್ನ ಬಿಟ್ಟು ಕೂಡ ಆಪ್ಷನ್ಸ್ ಇರುತ್ತೆ. ನೀವು ಫುಲ್ ಮಾರ್ಕ್ಸ್ನ ತಗೋಬಹುದು, ಪಾರ್ಟ್ ಬಿ ಪಾರ್ಟ್ ಸಿ ಅದರೊಳಗಡೆ ಎಲ್ಲ. ಈಗ 1 ಮಾರ್ಕ್ ಕ್ವಶನ್ ಏನಿದೆ ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಎಲ್ಲ ಚಾಪ್ಟರ್ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ KCET ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, ಇದರಿಂದ ಫುಲ್ ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ಸರಿನಾ? ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತೆ ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತಾ. ಆ ವಿಡಿಯೋನ ತಪ್ಪದೆ ಚೆಕ್ ಮಾಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ವಾಟ್ಸಪ್ ಚಾನಲ್ ಇದೆ ಜಾಯ್ನ್ ಆಗಿ. ಅಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಅನ್ನ ಶೇರ್ ಮಾಡ್ತಿರ್ತೀವಿ. ವಿಡಿಯೋ ಹೆಲ್ಪ್ ಆಯ್ತಾ? ಹೆಲ್ಪ್ ಆಗಿದ್ರೆ ಓಕೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.